ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರು, PLD ಬ್ಯಾಂಕ್ ಅಧ್ಯಕ್ಷರು, ನಗರಸಭಾ ಸದಸ್ಯರು, ಅಧಿಕಾರಿ ವರ್ಗದವರು, ಬಂದಿ ಮತ್ತು ಈ ನನ್ನ ನಮಸ್ಕಾರಗಳು. ನಮ್ಮ ಪೌರ ಕಾರ್ಮಿಕರಿಂದಲೇ ನಮ್ಮ ಇಲಾಖೆ, ಇದು ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ. ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ 2 ವರ್ಷ 4 ತಿಂಗಳು ಅಂದರೆ 28 ತಿಂಗಳು ಆದಮೇಲೆ ಇವತ್ತು ನಾನು ಮೊದಲನೇದಾಗಿ ಇವತ್ತು ಪೌರ ಕಾರ್ಮಿಕರ ದಿನದಂದು ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ನಮ್ಮ ಒಂದು ಗುರಿ ಇರತಕ್ಕಂಥದ್ದು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಇವತ್ತು ಶಾಸಕನಾಗಿದ್ದೀನಿ. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಆಡಳಿತವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದ ವ್ಯಾಪ್ತಿ ಶಿಕ್ಷಣ, ಆರೋಗ್ಯ ಇವತ್ತು ಹೆಚ್ಚಿನ ಒತ್ತನ್ನು ಕೊಟ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ನಾವು ನಮ್ಮ ಶಿಡ್ಲಘಟ್ಟ ನಗರಸಭೆ ಸಂಬಂಧಪಟ್ಟಂಗೆ ಇವತ್ತು ನಾವು ನೋಡಿದಾಗ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಭಾಳಷ್ಟು ಹಿಂದುಳಿರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇದ್ದರೆ ಅದು ಶಿಡ್ಲಘಟ್ಟ ನಗರಸಭೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಈ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವು ವಾರ್ಡ್ಗಳಿಗೆ ಹೋಗಿ ನೋಡಿದಾಗ ಇವತ್ತು ಉದಾಹರಣೆ ವಾರ್ಡ್ ನಂಬರ್ 26, 25, 24, 19, 18 ಈ ವಾರ್ಡ್ಗಳಲ್ಲಿ ಯಾವ ರೀತಿ ಇವತ್ತು ಪಾಪ ಜನರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅಂತ ನಮಗೆ ಭಾಳಷ್ಟು ನೋವಾಗ್ತದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನಿವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಇಡೀ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಏನಿವತ್ತು 12,800 ಮನೆಗಳಿಗೆ ಇವತ್ತು ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕನ್ನೋ ಉದ್ದೇಶದಿಂದ ಅಮೃತ 2 ಯೋಜನೆಯಲ್ಲಿ ಇವತ್ತು ಸುಮಾರು 92 ಕೋಟಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇವತ್ತು ಅನುದಾನವನ್ನು ಇವತ್ತು ನಮ್ಮ ಕ್ಷೇತ್ರ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಮುಂದಿನ 40 ವರ್ಷಗಳ ಒಂದು ಭವಿಷ್ಯದಲ್ಲಿ ಗಮನದಲ್ಲಿ ಇಟ್ಕೊಂಡು ಇವತ್ತು UGD ಮಾಡ್ತಕ್ಕಂಥ ಕೆಲಸ ಇವತ್ತು ಈಗಾಗಲೇ 38 ಕೋಟಿ ಟೆಂಡರ್ ಆಗಿದೆ. ಪ್ರತಿ ಮನೆಗೂ UGD ಕೊಡ್ತಕ್ಕಂಥ ಕೆಲಸ ಇವತ್ತು ವಾರ್ಡ್ ನಂಬರ್ 1ರಿಂದ ಪ್ರಾರಂಭ ಆಗಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ಈ ನಗರಸಭೆ ವ್ಯಾಪ್ತಿಯಲ್ಲಿ ನಗರಸಭೆ ಕಚೇರಿಯಲ್ಲಿ ಇವತ್ತು ಸುಮಾರು 150 ಜನ ಇವತ್ತು ಪೌರ ಕಾರ್ಮಿಕರು ಮತ್ತು ನಗರಸಭೆ ಅಧಿಕಾರಿಗಳು ತಾವು ಏನಿವತ್ತು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರೋ ತಾವೆಲ್ಲರೂ ಒಗ್ಗಟ್ಟಾಗಿ ತಾವು ಈ ನಗರಸಭೆಯನ್ನು ಅಭಿವೃದ್ಧಿಪಡಿಸಬೇಕು. ಈ ನಗರಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕನ್ನೋಂಥದ್ದನ್ನ ತಾವೆಲ್ಲರೂ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದಾಗ ನಗರದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಗಮನ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಒಂದು ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಏನಿವತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ವಿಶೇಷವಾಗಿ ಇವತ್ತು ಪೌರ ಕಾರ್ಮಿಕರು ಮತ್ತು ನಗರಸಭೆ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಏನಿವತ್ತು ನಮ್ಮ ಪೌರ ಕಾರ್ಮಿಕರು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಾಗ್ಬೋದು, ಇಲ್ಲ ಅವ್ರಿಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗ್ಬೋದು, ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಲಿಕ್ಕೆ ನಾನು ಪ್ರಾಮಾಣಿಕತೆಯಿಂದ ಈ ಒಂದು ಕೆಲಸ ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಗಮನ ತರ್ತಾ ಏನಿವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆ ಇವತ್ತು ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ತಾವು ಏನಿದ್ದೀರೋ ತಾವೆಲ್ಲರೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇವತ್ತು ನಗರದಲ್ಲಿ ಸ್ವಚ್ಛತೆ, ಕುಡಿಯೋ ನೀರು, ದೀಪ ಇವೆಲ್ಲಕ್ಕೂ ಹೆಚ್ಚಿನ ಗಮನವನ್ನು ಹರಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 40 ವರ್ಷಗಳ ಈ ತಾಲೂಕಿನ ರಾಜಕಾರಣ ನಾವು ಇತಿಹಾಸವನ್ನು ಸ್ವಲ್ಪ ಅವಲೋಕನ ಮಾಡಿದಾಗ ಈ ತಾಲೂಕಿನ ಅಭಿವೃದ್ಧಿ ಏನಾಗಿದೆ ಅಂತಂದ್ರೆ ಬರೀ ಶೂನ್ಯ. ಯಾರು ಏನೇ ಅನ್ಕೊಂಡ್ಲಿ, ನಾನು ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ವಾಸ್ತವಿಕವಾಗಿ
ನಿಜವಾಗಿ ಸತ್ಯವಾಗಿ ಏನು ಇವತ್ತು ಕಾರ್ಯಕ್ರಮದಲ್ಲಿ ಅನೇಕ ಜನ ಮಾತಾಡಿದ್ರು ಶಾಸಕರ ಬಗ್ಗೆ. ಇವತ್ತು ಏನು ಅವರು ವಾಸ್ತವಿಕವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೀವು ಪತ್ರಿಕೆಗಳಲ್ಲಿ ನಿಜವಾಗಿ ಬರೀಬೇಕು. ಏನಂದ್ರೆ ಈ ತಾಲೂಕಿನ ಜನತೆಗೆ ಗೊತ್ತಾಗಬೇಕು ಅವ್ರು ಏನು ಇವತ್ತು ಬಂದ 2 ವರ್ಷದಲ್ಲಿ ಏನೇನು ಅಭಿವೃದ್ಧಿ ನಡೀತಾ ಇದ್ದಾವೆ. ಇವತ್ತು ಈ ನಗರನ ಸ್ವಚ್ಛ ತಮ್ಮ ಸ್ವಂತ ಹಣದಿಂದ ಈ ನಗರನ ಕ್ಲೀನ್ ಮಾಡಿಸಿದ್ರು ಬಂದಾಗ. ಎರಡನೇದಾಗಿ ಇವತ್ತು 100 ಕಿಲೋಮೀಟರ್ಗಳ ರಸ್ತೆ ಈ ತಾಲೂಕಲ್ಲಿ ಕಾಮಗಾರಿ ನಡೀತಾ ಇದೆ. ನಾವು ಚುನಾವಣೆಗಳಲ್ಲಿ ತಿಪ್ಪೂರಹಳ್ಳಿ ಆ ಕಡೆ ಭಾಗಕ್ಕೆ ಹೋದಾಗ ಅನೇಕ ಹಳ್ಳಿಗಳಿಗೆ ರಸ್ತೆ ಇಲ್ಲ. ಇದು ವಾಸ್ತವಿಕ, ರಸ್ತೆ ಇಲ್ಲ. ಯಾವುದೋ ಕಾರಣದಾರಿಗಳಲ್ಲಿ ನಡ್ಕೊಂಡು ಹೋಗಿ ನಾವು ಇವತ್ತು ಚುನಾವಣೆಗಳಿಗೆ ಹೋದಾಗ ನೋಡಿದ್ವಿ ಏನು ಈ ತಾಲೂಕಿನ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂತ. ಇವತ್ತು 40 ವರ್ಷಗಳು ನಾವು ನೋಡಿದಾಗ ಅನೇಕ ರಾಜಕೀಯ ಮುಖಂಡರುಗಳು ಆಡಳಿತ ಮಾಡಿದ್ದಾರೆ, ಅನೇಕ ರಾಜಕೀಯ ಒಂದು ಅನುಭವ ಇರುವಂತವರು. ಆದ್ರೆ ಈ ತಾಲೂಕಿನ ದುಸ್ಥಿತಿ ಈ ರಾಜ್ಯದಲ್ಲಿನೇ ಇಲ್ಲ. ಆ ತರ ಒಂದು ದುಸ್ಥಿತಿ ಇವತ್ತೇನು ಅವರು ಅಭಿವೃದ್ಧಿ 100 ಕಿಲೋಮೀಟರ್ಗಳ ಡಾಂಬರೀಕರಣ ನಡೀತಾ ಇದೆ. ಇವತ್ತು ಅವರು ಬಂದ ಮೇಲೆ ರೇಷ್ಮೆ ಹೈಟೆಕ್ ಮಾರುಕಟ್ಟೆ ಬಂದಿದೆ. ಅವರು ಬಂದ ಮೇಲೆ ಇವತ್ತು ನೌಕರರ ಭವನ ಮತ್ತು ಅಂಬೇಡ್ಕರ್ ಭವನ ಇವತ್ತು ಅನೇಕ ವರ್ಷಗಳ ದಲಿತ ಸಂಘಟನೆ ಹೋರಾಟ ಮಾಡಿ ಇವತ್ತು ನಾವು ಬಿಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಅದೊಂದು ಕಾಮಗಾರಿ ನಡೀತಾ ಇದೆ. ಮತ್ತು ನಮ್ಮ ಏನು ನೌಕರರ ಭವನ ಇವತ್ತು ನಡೀತಾ ಇದೆ. ಹಾಸ್ಪಿಟಲ್ ಇವತ್ತು ಡಯಾಲಿಸಿಸ್ ಇದರದ ಒಂದು ಕಾಮಗಾರಿ ನಡೀತಾ ಇದೆ. ಮತ್ತು ತಾಲೂಕಿನಲ್ಲಿ ಅನೇಕ ಹಾಸ್ಪಿಟಲ್ಗಳು, ಪಂಚಾಯಿತಿ ಇವು ಎಲ್ಲನೂ ಇವತ್ತು ಕಾಮಗಾರಿ ಶುರುವಾಗಿದ್ದಾವೆ. ಬಹಳ ಬಿರುಸಾಗಿ ನಡೀತಾ ಇದ್ದಾವೆ. ತಾವೆಲ್ಲನೂ ಇದನ್ನ ಅವಲೋಕನ ಮಾಡಬೇಕು. ಏನು ಇಷ್ಟು ವರ್ಷಗಳಲ್ಲಿ ಏನೂ ಆಗಿಲ್ಲ ಈ ತಾಲೂಕಲ್ಲಿ, ಹಳ್ಳಿಗಾಡು ಪ್ರದೇಶಗಳಲ್ಲಿ ಏನೂ ಆಗಿಲ್ಲ. ಅವರು ಇವತ್ತು ಏನು ತಮ್ಮ ತಿಂಗಳ ಸಂಭಾವನೆ ಏನು ಸರ್ಕಾರದಿಂದ ಪಡಿತಾ ಇದ್ದಾರೆ, 3 ಲಕ್ಷ ಅವರಿಗೆ ಸಂಬಳ ಬರ್ತಾ ಇತ್ತು ಒಂದು ತಿಂಗಳಿಗೆ. ಅದರಲ್ಲಿ ಅವರು ಒಂದು ಶಬ್ದ ಮಾಡಿದ್ದಾರೆ, 1 ರೂಪಾಯಿ ನನ್ನ ಸ್ವಂತಕ್ಕೆ ನಾನು ಬಳಸಬಾರದು ಅಂತ ಹೇಳಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇವತ್ತು 3.25 ಲಕ್ಷ ಅವರಿಗೆ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ತಾವೆಲ್ಲ ಅರ್ಥ ಮಾಡ್ಕೋಬೇಕು ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಎಕ್ಸಾಂಪಲ್. ಇವತ್ತು ಅವರು ಬರುವಂತಹ ಸಂಬಳ ಮತ್ತು ಅಡಿಷನಲ್ ಆಗಿ ಇವತ್ತು ಯಾವುದೇ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಇಂದ ಹಿಡಿದು ತಳಮಟ್ಟದ ಒಂದು ವಿದ್ಯಾಭ್ಯಾಸಕ್ಕೆ ಅವರಲ್ಲಿ ಹೋದಾಗ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಕರೆದು ಅವ್ರದ್ದೇನೋ ನೋಡಿ ಫಸ್ಟ್ ಅಟೆಂಡ್ ಮಾಡಿ ಅವ್ರಿಗೇನೋ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾರೆ. ಅವರ ಒಂದು ಗುರಿ ಏನು ಅಂತಂದ್ರೆ ಅವರ ಅಧಿಕಾರಾವಧಿಯಲ್ಲಿ ಗ್ರಾಮೀಣ ಭಾಗದ ಇವತ್ತು ಏನೇ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವ್ರು ಯಾರಿಗೂ ಏನು ತೊಂದರೆ ಆಗಬಾರ್ದು ವಿದ್ಯಾಭ್ಯಾಸದಲ್ಲಿ. ಅವರ ಹೈಯರ್ ಎಜುಕೇಶನ್ ನಲ್ಲಿ ಮುಗಿಯೋವರೆಗೂ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕು ಅಂತ ಒಂದು ಗುರಿ ಮಾತ್ರ ಅವ್ರು ಇಟ್ಕೊಂಡಿದ್ದಾರೆ. ಎರಡನೇದಾಗಿ ಆರೋಗ್ಯ. ಇವತ್ತು ನಾನು ಆವಾಗಲೇ ಹೇಳಿದೆ, ಹೆಲ್ತ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಲಾಸ್ಟ್ ಅಂತ. ಅನೇಕ ಜನ ಇವತ್ತು ಗ್ರಾಮೀಣ ಭಾಗದಲ್ಲಿ ಆರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇವತ್ತೇನಾದ್ರೂ ಒಂದು ಪೇಷಂಟ್ ರೆಫರ್ ಮಾಡಿದ್ರೆ ಬೆಂಗಳೂರಿಗೆ ಹಾಸ್ಪಿಟಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತಾ ಇದೆ. ಅದರಿಂದ ಆದಷ್ಟು ಇಲ್ಲೇ ನಮ್ಮ ಕ್ಷೇತ್ರದಲ್ಲೇ ಅವರಿಗೆ ಆರೋಗ್ಯ ಸಿಗಬೇಕು, ಆರೋಗ್ಯವಂತರಾಗಬೇಕು ಅಂತ ಹೇಳಿ ಅನೇಕ ಸರ್ಕಾರದಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಸಿಗುವಂತಹ ಏನೇನು ಸಿಗ್ತೈತೆ ಅನುಕೂಲಗಳು ಅದೆಲ್ಲನೂ ಮಾಡಿಸ್ಕೊಡ್ತಾ ಇದ್ದಾರೆ. ಇವತ್ತು ಅನೇಕ ಜನ ಒಂದು ಅನುಕೂಲ ಪಡಿತಾ ಇದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಡೆವಲಪ್ಮೆಂಟ್ಸ್ ಈ 3ಕ್ಕೂ ಒತ್ತುಕೊಂಡಿದ್ದಾರೆ. ಈಗ ಅವ್ರ ಮುಂದೆ ನಾವೆಲ್ಲ ಇದು ಹೇಳ್ಬಾರ್ದು, ಆದ್ರೆ ಅನಿವಾರ್ಯವಾಗಿ ಇವತ್ತು ನಾವು ಹೇಳ್ಬೇಕಾಗ್ತೈತೆ. ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಅವರ ರಾಜಕೀಯ ಜೀವನದಲ್ಲಿ ಅವ್ರು ಇಲ್ಲೋ ತನಕ ಈ ಕ್ಷೇತ್ರದ ಜನ ಅವ್ರನ್ನ ರಾಜಕೀಯದಲ್ಲಿ ಮುಂದುವರಿಸಬೇಕು. ಇದು ಏನು ರಾಮರಾಜ್ಯ ಅಂತ ಹೇಳ್ತೀವಿ, ಒಂದು 15ರಿಂದ 20 ವರ್ಷ ಅವರ ರಾಜಕೀಯದಲ್ಲಿ ಏನಾದರೂ ಮುಂದುವರೆದ್ರೆ ಈ ರಾಜ್ಯದಲ್ಲಿ ಮಾದರಿಯಾದಂತಹ ಒಂದು ತಾಲೂಕು ಇದಾಗೈತೆ ಅಂತ ಒಂದು ಇದನ್ನ ನಾನು ನೇರವಾಗಿ ಹೇಳಬಲ್ಲೆ. ನಾನು ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತೇನು ಅವರಿಗೆ ಸರ್ಕಾರ ಇಲ್ಲ, ಸಪೋರ್ಟ್ ಇಲ್ಲ. ಮೊನ್ನೆ ಅಸೆಂಬ್ಲಿಯಲ್ಲಿ ಬಡವರ ಬಗ್ಗೆ ಮಾತಾಡಿದ್ದಾರೆ. ಯಾವ 40 ವರ್ಷಗಳಲ್ಲಿ ಯಾವ MLA ಇವತ್ತು ಬಡವರ ಬಗ್ಗೆ ಮಾತಾಡಿಲ್ಲ. ಇವತ್ತು ಬೋರ್ವೆಲ್ಗಳ ಬಗ್ಗೆ ಮಾತಾಡಿದ್ದಾರೆ, ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಿದ್ದಾರೆ, ಚೀಫ್ ಮಿನಿಸ್ಟರ್ ವಿರೋಧವಾಗಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ತಾವೆಲ್ಲ ಗಮನಿಸಿರ್ಬೇಕು.
ಅಷ್ಟು ಒಂದು ಗಟ್ಸ್ ಇರ್ಬೇಕಾದ್ರೆ ತಾವೆಲ್ಲರೂ ಅವ್ರ ಹಿಂದೆ ನಿಂತ್ಕೊಂಡು ರಾಜಕೀಯ ಬೇಡ, ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಳ್ಬೇಕು, ಆದ್ರೆ ಯಾರು ಈ ತಾಲೂಕಿನ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ನಾವೆಲ್ಲರೂ ಇರ್ಬೇಕಾಗ್ತೈತೆ. ಇದೇ ನಾಳೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನು ಇರ್ತಾರೆ ಅವರು ಸುಂದರವಾದಂತ ಒಂದು ಜೀವನನ ಈ ತಾಲೂಕಲ್ಲಿ ಪಡಿಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಇದು. ಅದರಿಂದ ತಮ್ಮೆಲ್ಲರಿಗೂ ಇವತ್ತು ನಾನು ಮನವಿ ಮಾಡ್ತೀನಿ, ಇವತ್ತು ಏನು ಅವ್ರು ಎಷ್ಟು ಒಂದು ಕ್ಷೇತ್ರ ಮುಂಚೂಣಿಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ, ಆ ಫಾಸ್ಟ್ನಲ್ಲಿ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕು. ಇಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ಕ್ಷೇತ್ರದಲ್ಲಿ ಎಲ್ಲಾ ಕಡೆ ನಡೀತಾ ಇದ್ದಾರೆ. ಜನರ ಪ್ರತಿನಿತ್ಯ ಜನರಿಗೆ ಏನಾಗಬೇಕು ಇದರಲ್ಲಿ ತಾಲೂಕಲ್ಲಿ ಏನ್ ಸಿಗಬೇಕು, ಆ ಸಿಗಬೇಕಾದ್ರೆ ನಾನು ಏನ್ ಮಾಡಬೇಕು ಅಂತ ನಾವೊಂದು 1 ಪಾಯಿಂಟ್ ಪ್ರೋಗ್ರಾಮ್ ಇಟ್ಕೊಂಡು ಇವತ್ತು ಅವರು ಹೊರಟಿದ್ದಾರೆ. ಅವರು ನಿರಂತರವಾಗಿ ಅವರು ಇರೋ ತನಕ ರಾಜಕಾರಣದಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ಇರೋ ತರ ಮಾಡಬೇಕು, ಅಧಿಕಾರ ಸಿಗೋ ತರ ಮಾಡಬೇಕು ಅಂತಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಪೌರ ಕಾರ್ಮಿಕರಿಗೂ ಮತ್ತು ಅವರ ಸಿಬ್ಬಂದಿ, ನಗರಸಭೆ ಎಲ್ಲಾ ಸಿಬ್ಬಂದಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನನ್ನ ಒಂದೇ ಒಂದು ಮಾತು ಏನಂದ್ರೆ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಎಸ್ಪೆಷಲಿ ಗಂಡಸರು, ಪೌರ ಕಾರ್ಮಿಕರು ಎಷ್ಟು ಜನಕ್ಕೆ ಆಲ್ಮೋಸ್ಟ್ 1 ವರ್ಷದ ಅವಧಿಯಲ್ಲಿ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಗೊತ್ತು. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಒಂದು ಫ್ಯಾಮಿಲಿ ಎಷ್ಟು ಸಮಸ್ಯೆ ಅನುಭವಿಸುತ್ತೆ, ಒಂದು ಮೇಲ್ ಹೆಡ್ ತೀರ್ಕೊಂಡಾಗ ಅನ್ನೋದು ಭಾಳಷ್ಟು ನೀವು ಗೊತ್ತಿರುತ್ತೆ. ಹಾಗಾಗಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಅದಲ್ಲದೆ ಸರ್ಕಾರದಿಂದ ಭಾಳಷ್ಟು ಯೋಜನೆಗಳು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪೌರಾಯುಕ್ತರು ಸಹ ಇವರಿಗೆ ಇನ್ಶೂರೆನ್ಸು ಮತ್ತು ಹೆಲ್ತ್ ಚೆಕಪ್ಸು ಎಲ್ಲ ಮಾಡಿಸ್ತಿದ್ದಾರೆ. ಅದಲ್ಲದೆ ನಾವು ಯಾಕೆ ಬರೀ ಪೀರಿಯಡ್ಸ್ ಕುಡಿಬೇಕು, ನಿಮ್ಮ ಮಕ್ಕಳು IAS ಆಗಬೇಕು, IPS ಆಗಬೇಕು, ಒಳ್ಳೆ ಅಧಿಕಾರಿಗಳಾಗಬೇಕು. ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮಗೇನಾದರೂ ಅದ್ರ ಕಡೆ ಏನಾದರೂ ಅಸಿಸ್ಟೆನ್ಸ್ ಬೇಕಾದ್ರೂ ಪೌರಾಯುಕ್ತರು ಕೊಡ್ತಾರೆ, ಜಿಲ್ಲಾಡಳಿತ ಕೊಡುತ್ತೆ. ವಿಶೇಷವಾಗಿ ನಮ್ಮ ಶಾಸಕರು ಇದ್ರ ಬಗ್ಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಇಷ್ಟು ಹೇಳಿ ನಿಮಗೆ ಮತ್ತೊಮ್ಮೆ ನನ್ನ ವಂದನೆಗಳು. ಮತ್ತು ಮೇಡಮ್ ಫಸ್ಟ್ ಟೈಮ್ ಪೌರಾಯುಕ್ತರು ನನಗೆ ತಿಳಿದಂಗೆ ಶಿಡ್ಲಘಟ್ಟದಲ್ಲಿ ಇಷ್ಟು ವಿಜೃಂಭಣೆಯಿಂದ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಡೆಸಲಾಗ್ತಿದೆ. ಮೇಡಮ್ಗೆ ನಾನು ಕಂಗ್ರಾಚುಲೇಟ್ ಮಾಡ್ತೇನೆ ಸರ್. ಈಗ ಇಷ್ಟು ರವಿಕುಮಾರ್ ಸರ್ ಅವರು ತುಮಕೂರಿನಿಂದ ಮಾತಾಡಿದ್ರು. ರವೀಂದ್ರ ಹೇಳಿದರೆ ಅವರಿಗೆ ನಿಮ್ಮೆಲ್ಲ ಪರವಾಗಿ ಆ ಭಗವಂತ ಒಳ್ಳೆ ಆರೋಗ್ಯ ಕೊಡಲಿ. ಈ ಕ್ಷೇತ್ರದ ಒಂದು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕೊನೆಗೆ 4-5 ಇಸ್ವಿಯಲ್ಲಿ ಸ್ವಚ್ಛತೆಯ ಕನಸನ್ನು ಕಟ್ಟಿದ್ರು. ಆ ಸ್ವಚ್ಛತೆಯ ಕಾರ್ಯವನ್ನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ